ಇದು ಮಕರ ಸಂಕ್ರಾಂತಿಯ ಕಥೆ. ಡ್ಯಾಡೀಸ್ ಹೋಮ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಇವತ್ತು ಬೆಳಿಗ್ಗೆ ಎದ್ದಾದ್ಮೇಲೆ ಗೊತ್ತಾಯಿತು ಇವತ್ತು ಸಂಕ್ರಾಂತಿ ಅಂತ. ಎದ್ದ ತಕ್ಷಣ ದೇವ್ರ ಮುಖ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ನಾ ಹೋದೆ ಸ್ನಾನಕ್ಕೆ. ನಮ್ಮ ಅಪ್ಪಂಗೆ ನೆನ್ನೆ ತಾನೇ ಸ್ನಾನ ಮಾಡಿದ್ನಲ್ಲಪ್ಪ, ಇವತ್ತು ಕೂಡ ಸ್ನಾನ ಮಾಡಬೇಕಾ ಅಂತ ಹೇಳಿದ್ರೆ ಅವ್ರ ರಿಯಾಕ್ಷನ್ನು ಹೇಗೆ ಇರಬಹುದು ಅಂತ ನೋಡಿ. ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿಯಾಗಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ನೆನ್ನೆನೆ ಸಂಕ್ರಾಂತಿದು ಪ್ರಿಪರೇಷನ್ದು ವಿಡಿಯೋ ಮಾಡಿದ್ದೀನಿ, ಹೇಗಿದೆ ನೋಡ್ಕೊಂಬನ್ನಿ. ನಾಳೆ ಸಂಕ್ರಾಂತಿ ಅಂತ ನಮ್ಮಪ್ಪ ತೋಟದಲ್ಲಿ ಕಟ್ಕಾವಲು ಮಾಡ್ತಿದ್ರು. ನಾನು ಹೋಗಿ ನೋಡೋಕ್ಕೆ ಹೋದೆ. ಇದನ್ನು ಮಾಡೋದಕ್ಕೆ ಸುಣ್ಣ ಕೆಮ್ಮಣ್ಣಿದ್ರೆ ಸಾಕು. ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ 2 ಪಟ್ಟಿ ಸುಣ್ಣ ಹಾಕಬೇಕು, ಮಧ್ಯದಲ್ಲಿ ಕೆಮ್ಮಣ್ಣು ಮಿಕ್ಸ್ ಮಾಡಿರೋದನ್ನ ಬಳಿಬೇಕು. ಇದಕ್ಕೆ ಒಂದು ಸಣ್ಣ ಕಥೆಯೇ ಇದೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಕ್ಷಸ ಊರಿನ ಜನರ ಫಸಲುಗಳನ್ನು ಹಾಳು ಮಾಡ್ತಾ ಇದ್ದ ಹಾಗೂ ಜನರಿಗೆ ಸಂಕಷ್ಟವಾಗಿದ್ದ. ಆತನನ್ನು ತಡೆ ಹಿಡಿಯಲು ರೈತರು ಹಾಗೂ ಊರಿನ ಜನರು ಈ ಥರ ಕಟ್ಕಾವಲನ್ನು ಮಾಡ್ತಾ ಇದ್ರು. ಮನೆಗಳ ಮುಂದೆ ನಾಳೆ ಬಾ ಅಂತ ಕೂಡ ಬರಿತಾ ಇದ್ರು. ಅದಾಗಿದ್ದು ಅದ್ಯಾವುದೋ ಒಂದು ಕಾಲದಲ್ಲಿ. ಆದರೆ ಜನ ಇನ್ನೂ ಕೂಡ ಕಟ್ಕಾವಲನ್ನು ಮಾಡ್ತಾ ಇದ್ದಾರೆ ಅಂದರೆ ಆತನ ಔರಾ ಹೇಗಿರ್ಬೇಕು ಹೇಳಿ. ಡ್ಯಾಡೀಸ್ ಹೋಮ್. लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ಆ ಕತೆ ಬಿಡಿ, ನಮ್ಮ ತೆಂಗಿನ ಮರದಲ್ಲಿ ಎಷ್ಟು ತಾರಿದೆ ಅಂತ ಹಂಗೆ ಮೇಲೆ ನೋಡಿಕೊಂಡು ನಾನು ಹಂಗೆ ಬರ್ತಾ ಇದ್ದೆ. ಹಂಗೆ ಬರ್ತಾ ಇರಬೇಕಾದ್ರೆ ಒಂದು ಕಾಯಿ ಬಿದ್ದಿತ್ತು. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಹಂಗೆ ಕಾಯಿ ತಗೊಂಡು ಮನೆಗೆ ಬಂದೆ. ನಾಳೆ ಸಂಕ್ರಾಂತಿ ಅಂತ ಮನೇಲಿ ಹಸು ತೊಳಿತಾ ಇದ್ರು, ಅಲ್ಗೋದೆ. ಮೊದಲು ನಮ್ಮ ಹತ್ರ 2 ಹಸು ಇತ್ತು. ಒಂದು ಹಸುನ ಕೊಟ್ಬಿಟ್ವಿ, ಸಾಕೋಕ್ಕಾಗಲ್ಲ ಅಂತ. ಇಲ್ಲಿ ಮಿಕ್ಕಿರೋದು ಇದೊಂದೇ. ಇದರಿಂದನೇ ನಮ್ಮ ಮನೆಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನು ತಿಂತೀವೋ ಎಲ್ಲ ಇದರಿಂದನೇ. ಕಡೆವರೆಗೂ ನಮ್ಮ ಋಣದಲ್ಲೇ ಸಾಯ್ಬೇಕು. ಯಾಬಾ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಅದನ್ನ ಬಿಟ್ರೆ ಇದೊಂದೇ ಒಂದು ಕರು ಇದೆ ನಮ್ಮ ಹತ್ರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಂಕ್ರಾಂತಿ ಅಂತ ರೋಡ್ಗೆಲ್ಲ ವಾಟರ್ ಸರ್ವಿಸ್ ನೋಡ್ರಿ ಹೇಗೆ ಮಾಡಿದ್ದಾರೆ ನಮ್ಮ ಬೀದಿಯವರು. ನಮ್ಮಮ್ಮ ಹ್ಯಾಪಿ ಸಂಕ್ರಾಂತಿ ಅಂತ ಬರೆದು ರಂಗೋಲಿ ಹಾಕ್ತಾ ಇದ್ದಾರೆ ಹಬ್ಬದ ಪ್ರಯುಕ್ತ. ಪಿ ಜಿಯಿಂದ ಬಂದರು ನಾನೇ ದೋಸೆ ಹೋಯ್ತಾ ಇದ್ದೀನಿ. ಅದಕ್ಕಿಂತ ಕಷ್ಟ ಆಗಿತ್ತು ಏನಂದರೆ ನಮ್ಮ ಅಮ್ಮನ ಕೈಲಿ ವಿಡಿಯೋ ಮಾಡಿಸಿದ್ದು. ಎಡಿಟ್ ಮಾಡ್ಕೋಬೇಕು ನೀನು, ಕಾಣಿಸ್ತಾ ನೀನು ಮಗ ದೋಸೆ ತೀನಿ ಅದೆಲ್ಲ. ಹಾಕೊಳ್ಳ ನೋಡಿ. ತಿಂಡಿ ಗಿಂಡಿ ತಿನ್ಕೊಂಡು ನಾನು ಹೊರಟಿದ್ದು ನಮ್ಮೂರಿನ ತೋಪ್ಗೆ. ಇದು ನನ್ನ ಫೇವ್ರೇಟ್ ಪ್ಲೇಸು. ಇಲ್ಲೇ ಪಕ್ಕದಲ್ಲೇ ಟ್ರೈನ್ ಹೋಗ್ತಾ ಇದ್ದರೆ ಇಲ್ಲಿ ಫುಲ್ಲು ನೆರಳಾಗಿರುವಂತಹ ಆರಾಮದಾಯಕ ಪ್ರದೇಶ ನೋಡ್ರಿ. ಸ್ವರ್ಗ ಇದ್ದಂಗಿದೆ ಇದು. ಎಲ್ಲ ಆದಮೇಲೆ ನಮ್ಮ ದನ ಕರುಗಳಿಗೆ ಪೂಜೆ ಮಾಡಿ ಅವುಗಳಿಗೆ ಊಟ ಕೊಟ್ಟು ಕೊನೆಗೆ ನಾವು ಊಟ ಮಾಡ್ತೀವಿ.
ಇವೆಲ್ಲ ಆದಮೇಲೆ ನಾನು ಊಟ ಮಾಡಿಕೊಂಡು ಹೋದೆ ಮಲ್ಗೋಕೆ. ಸೊ ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.